ಹಲೋ ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಥವಾ ಯಾವ ಒಂದು ವಿಷಯವನ್ನು ತಿಳ್ಕೊಳ್ತಾ ಇದ್ದೇವೆ ಇವತ್ತು ಅಂತ ಹೇಳಿದ್ರೆ, ತಿರುಗಿ ಹೋದಳು ಒಂದು ಕತೆ ಇದೆ. ಆ ಕಥೆಯನ್ನು ವೀಣಾ ಶಾಂತೇಶ್ವರ ಅಂತಕ್ಕಂಥವ್ರು ಬರೆದಿದ್ದಾರೆ. ಸೊ ಆ ಕತೆ ಏನ್ ಮಾತಾಡುತ್ತೆ ಅಂತ ಹೇಳಿದ್ರೆ, ಸಮಾಜದೊಳಗಡೆ ಹೆಣ್ಣು ಇವತ್ತು ಕೂಡ ಯಾವ ಸ್ಥಿತಿಯಲ್ಲಿದ್ದಾಳೆ, ಗಂಡಿನ ಮೂಲಕವಾಗಿ ಯಾವ ಸ್ಥಿತಿಯಲ್ಲಿದ್ದಾಳೆ ಅನ್ನೋದನ್ನ ಈ ಕತೆ ನಮಗೆ ತೋರಿಸ್ತಾ ಹೋಗುತ್ತೆ. ಒಂದ್ ಕಡೆ ಎರಡು ಕುಟುಂಬಗಳಲ್ಲಿ ನಡೆದಿರ್ತಕ್ಕಂಥ, ಅಂದ್ರೆ ಗಂಡಿನ ಕ್ರೌರ್ಯ ಅಂತ ಹೇಳ್ಬೋದು ಅಥವಾ ಕ್ರೌರ್ಯವೋ ಅಲ್ವೋ ಅನ್ನೋ ಕಥೆಯನ್ನ ನೋಡ್ತಾ ಹೋಗ್ಬೇಕಾದಾಗ ಅದು ಅರ್ಥ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಎರಡೂ ಕಡೆಯೂ ಕೂಡ ಏನಾಗುತ್ತೆ ಅಂದ್ರೆ, ಗಂಡಿನ ಕ್ರೌರ್ಯದ ಮೂಲಕವಾಗಿಯೇ ಒಂದು ಕುಟುಂಬ ಅಥವಾ ಎರಡೂ ಕುಟುಂಬಗಳು ಒಂದು ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಅಸಮಾನತೆಯ ಒಳಗಡೆ ಇನ್ನೂ ಅಸಮಾನತೆಯ ಒಳಗಡೆಗೆ ಹೋಗೋದಕ್ಕೆ ಮುಂದಾಗ್ತಾ ಹೋಗ್ತವೆ. ಹಾಗೆ ಒಂದು ಹೆಣ್ಣಿಗೆ ಧೈರ್ಯ ಅನ್ನೋದಿಲ್ಲ, ಬಟ್ ಇನ್ನೊಂದು ಹೆಣ್ಣಿಗೆ ಧೈರ್ಯ ಅನ್ನೋದಿದೆ. ಯಾಕೆ ನನ್ನ ಸಮಾಜದಲ್ಲಿ ಯಾವ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯತೆ ಇದೆ, ಅದಕ್ಕೆ ಶಿಕ್ಷಣ ಅನ್ನೋದು ಏನ್ ಮಾಡಿದೆ, ಅವಳಿಗೆ ಆ ಧೈರ್ಯವನ್ನ ಕೊಡ್ತು. ಬಟ್ ಈ ಶಿಕ್ಷಣ ಅಂತಕ್ಕಂಥದ್ದು ಇವಳಿಗೆ ಇಲ್ಲದೆ ಇರೋದ್ರಿಂದ ಅಮಿತಾಭಾನು ಏನಾಗ್ತಾಳೆ, ಆ ಮಟ್ಟಕ್ಕೆ ಅವಳು ಯೋಚನೆ ಮಾಡೋದೇ ಇಲ್ಲ. ಎಲ್ಲವನ್ನು ಕೂಡ ನಾವು ಪಾಠದ ಒಳಗಡೆ ಅಥವಾ ಈ ಕಥೆಯ ಒಳಗಡೆ ತಿಳ್ಕೊಳ್ತಾ ಹೋಗೋಣ. ಸೊ ಕತೆ ಮುಖ್ಯವಾಗಿ ಬರ್ತಕ್ಕಂಥ ಪಾತ್ರಗಳು ಒಂದು ಇಮಾಂಬಿ, ಅಮಿತಾಭಾನು, ಅದಾದ್ಮೇಲೆ ಲಕ್ಷ್ಮಿ ಇವಳು, ಆಮೇಲೆ ಅವಳ ಗಂಡ ಸುರೇಶ ಕುಲಕರ್ಣಿ. ಇವರು ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ 4 ಪಾತ್ರಗಳು. ಆ ಪಾತ್ರಗಳ ಹಿನ್ನೆಲೆಯಲ್ಲಿ ಇನ್ನೂ ಕೆಲವೊಂದು ಪಾತ್ರಗಳು ಬರ್ತಾ ಹೋಗ್ತವೆ, ಅದನ್ನ ಆಮೇಲೆ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಲಕ್ಷ್ಮಿ ಅಂತಕ್ಕಂಥವಳು ತೀರಾ ಚಿಕ್ಕ ವಯಸ್ಸಿನಲ್ಲಿ ಇರ್ತಕ್ಕಂಥವಳು. ಆ ಟೈಮಲ್ಲಿ ಇಮಾಂಬಿ ಇವನಿಗೆ, ಲಕ್ಷ್ಮಿಯ ಮನೆ ಕೆಲಸಕ್ಕೆ ಅಂತ ಹೇಳಿ ಬರ್ತಾಳೆ. ಮನೆಯ ಯಾವುದೇ ಕೆಲಸ ಆಗ್ಲಿ ಎಲ್ಲಾ ಕೆಲಸವನ್ನು ಅವಳು, ಮನೆ ಕೆಲಸವನ್ನೆಲ್ಲವನ್ನ ಮಾಡ್ಕೊಳ್ತಾ ಹೋಗ್ತಾ ಇರ್ತಾಳೆ. ಹಾಗೆ ಮನೆಯವಳೆ ಅನ್ನೋ ರೀತಿನಲ್ಲೂ ಕೂಡ ಅವಳನ್ನ ನೋಡ್ಕೊಳ್ತಾ ಇರ್ತಾಳೆ. ಈ ಲಕ್ಷ್ಮಿಗೆ ಸ್ಕೂಲಿಗೆ ಕರ್ಕೊಂಡ್ ಬರೋದಾಗ್ಲಿ ಅಥವಾ ಅಪ್ಪ ಅಮ್ಮ ಜಗಳ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಮ್ಮ ಬಂದು ಎಲ್ಲ ವಿಚಾರಗಳನ್ನು ಕೂಡ ಯಾರ ಹತ್ರ ಹೇಳ್ಕೊತಾರೆ ಅಂತ ಹೇಳಿದ್ರೆ, ಈ ಇಮಾಂಬಿ ಹತ್ರನೇ ಹೇಳ್ಕೊಳ್ತಾರೆ. ಹಾಗೆ ಅವರ ಅಪ್ಪ ಏನಾದ್ರೂ ಊರಲ್ಲಿ ಹೊಲವನ್ನ ಮಾರಿ ಅದ್ರ ಮೂಲಕವಾಗಿ ಸಿಟಿನಲ್ಲಿ ಒಂದು ಮನೆಯನ್ನ ಕಟ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದರ ಆಗು ಹೋಗುಗಳೆಲ್ಲವನ್ನು ಕೂಡ ಇವಳೆ ನೋಡ್ಕೊಂಡಿರ್ತಾರೆ. ಸೊ ಆ ಮನೆಯಲ್ಲಿ ಹಿರಿಯವರು ಕಿರಿಯವರು ಅಂತ ಎಲ್ಲರಿಗೂ ಕೂಡ ಇಮಾಂಬಿಯೇ ಬೇಕಾಗಿರ್ತಕ್ಕಂಥವಳು. ಆ ಮಟ್ಟಕ್ಕೆ ಆ ಮನೆಯಲ್ಲಿ ಇವಳು ಕೂಡ ಒಬ್ಳಾಗಿ ಬದುಕನ್ನ ಕಟ್ಕೊಳ್ತಾ ಹೋಗ್ತಾ ಇದ್ಲು. ಸೊ ಹೀಗೆ ಇರ್ಬೇಕಾದ ಸಂದರ್ಭದಲ್ಲಿ ಅವಳ ಹಿನ್ನೆಲೆಯನ್ನ ಹೇಳ್ತಾ ಹೋಗ್ತಾರೆ. ಇಮಾಂಬಿ ದೊಡ್ಡವಳಾಗಿ 14 ವರ್ಷ ಅಥವಾ 15 ವರ್ಷಕ್ಕೆ ಅವರು ಗಂಡನ ಮನೆಗೆ ಬರ್ತಾಳೆ. ಸೊ ಗಂಡನ ಮನೆಗೆ ಬಂದಾಗ ಆ ಟೈಮ್ಗೆ 15 ವರ್ಷಕ್ಕೆ ಅವಳಿಗೆ ಮಗು ಆಗ್ತದೆ. ಆ ಮಗು ಆಗಿದ ತಕ್ಷಣ ಕಾಲರಾ ಅಂತ ಒಂದು ರೋಗ ಬರುತ್ತೆ. ಪ್ಲೇಗ್ ಅನ್ನೋ ರೋಗ ಇಡೀ ಭಾರತದಾದ್ಯಂತ ಎಲ್ಲಾ ಕಡೆ ಹಬ್ಕೊಂಡಿರತ್ತಲ್ವಾ. ಅಂತಹ ಸಂದರ್ಭದಲ್ಲಿ ಗಂಡ, ಅತ್ತೆ, ಮಾವ ಎಲ್ಲರೂ ಕೂಡ ತೀರ್ಕೊಂಡು ಹೋಗ್ತಾರೆ. ಇವಳು ಮತ್ತೆ ಇವಳ ಮಗಳು ಮಾತ್ರ ಇಬ್ರು ಉಳ್ಕೊಂಡಿರ್ತಾಳೆ. ಸೊ ಅವಳನ್ನು ಒಂದಷ್ಟು ವರ್ಷಗಳನ್ನ ಸಾಕ್ತಾ ಹೋಗ್ತಾಳೆ. ಒಂದು 15 ವರ್ಷದವರೆಗೂ ಸಾಕ್ತಾಳೆ. ಅದಾದ್ಮೇಲೆ ಅವಳನ್ನು ಕೂಡ ಇನ್ನೊಂದ್ ಕಡೆಗೆ ಮದುವೆಯನ್ನ ಮಾಡಿ ಕೊಡ್ತಾರೆ. ಸೊ ಮದುವೆಯನ್ನ ಮಾಡಿ ಕೊಟ್ಟ ಮೇಲೆ ಅಲ್ಲಿ 1 ವರ್ಷ ಆದ್ಮೇಲೆ ಅವಳಿಗೆ ಮಗು ಆಗತ್ತೆ. ಮಗು ಆಗಿದ ತಕ್ಷಣ ಇವಳು ಬಾಣಂತಿ ಜ್ವರದ ಮೂಲಕವಾಗಿ ತನ್ನ ಸಾವನ್ನ ಇವಳು ಕಂಡ್ಕೊಳ್ತಾಳೆ. ಆಮೇಲೆ ಆ ಮಗುವನ್ನ ತನ್ನ ಅಳಿಯನ ಹತ್ರ ಬಿಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ನಿಗಾಗ್ಲೇ ಆಲ್ರೆಡಿ ಮದುವೆ ಇತ್ತು, ಅದ್ರ ಜೊತೆಗೆ ತುಂಬಾ ಜನ ಮಕ್ಕಳು ಕೂಡ ಇದ್ರು. ಅಲ್ಲಿದ್ರೆ ನನ್ನ ಮೊಮ್ಮಗಳು ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಆ ಮೊಮ್ಮಗುವನ್ನ ತನ್ನ ಜೊತೆಲಿ ಇಟ್ಕೊಂಡು ಸಾಕ್ತೀನಿ ಅಂತ ಹೇಳಿ ಅವಳು ಈ ಕಡೆ ಕರ್ಕೊಂಡ್ಬಂದ್ಬಿಡ್ತಾಳೆ. ಕರ್ಕೊಂಡ್ಬಂದು ಲಕ್ಷ್ಮಿ ಅವ್ರ ಅಪ್ಪ ಅಮ್ಮನ ಹತ್ರನೂ ಕೂಡ ಹೇಳ್ತಾರೆ, ಈ ಮಗುವನ್ನ ಚೆನ್ನಾಗಿ ಓದಿಸ್ಬೇಕು, ಒಂದೇ ಹೆಂಡತಿಯನ್ನ ಇಷ್ಟಪಡತಕ್ಕಂಥ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿ ಆ ತಕ್ಷಣಕ್ಕೆ ಅವಳು ಕೂಡ ಮಾತು ಕೊಟ್ಟಿರ್ತಾಳೆ. ಯಾರು? ಲಕ್ಷ್ಮಿಯ ಅಮ್ಮ. ಆದ್ರೆ ಇದು ಎಲ್ಲವೂ ಕೂಡ ಅವಳು ಅನ್ಕೊಂಡಂಗೆ ಆಗಿದೆ, ಎಲ್ಲವೂ ಕೂಡ ಚೆನ್ನಾಗಿರ್ತಿತ್ತು. ಆದ್ರೆ ಅಮಿತಾಭಾನುವಿನ ಈ ಹಣೆ ಬರಹ ಅಂತ ಹೇಳ್ತೀವಲ್ವಾ, ಅದು ಬೇರೆ ತರನೇ ಇತ್ತು. ಇವಾಗ ಏನಾಗತ್ತೆ, ಇಮಾಂಬಿಯ ತಮ್ಮ ಹುಸೇನ್ ಸಾಬ ಬೆಳಗಾವಿನಲ್ಲಿರ್ತಾನೆ, ಇವರು ಹುಬ್ಬಳ್ಳಿನಲ್ಲಿರ್ತಾರೆ. ಸೊ ಅಲ್ಲಿ ತನ್ನ ಮೊಮ್ಮಗಳದೊಂದು ಮದುವೆ ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಆ ಟೈಮ್ಗೆ ಅಮಿತಾಭಾನು ಹೋಗ್ತಾಳೆ. ನಾನು ಇನ್ನೊಂದು ಮದುವೆ 2-3 ದಿನ ಇದು ಟೈಮಿಗೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇಮಾಂಬಿ ಇಲ್ಲೇ ಉಳ್ಕೊಳ್ತಾಳೆ. ಇಲ್ಲೇ ಉಳ್ಕೊಂಡಿದ್ದಾಗ ಇನ್ನೇನು ಹೊರಡ್ಬೇಕು, ಇನ್ನೊಂದು 2-3 ದಿನ ಇದೆ ಅನ್ನೋ ಟೈಮಲ್ಲಿ ಇವಳು ಏನ್ ಮಾಡ್ತಾಳೆ, ಬಟ್ಟೆ ಒಗೆಯೋ ಕಲ್ಲತ್ರ ಹೋಗಿ ಬೀಳ್ತಾಳೆ, ಕಾಲ್ ಮುರ್ಕೊಂಡ ಮೇಲೆ ಅವಳು ಅಲ್ಲಿಗೆ ಹೋಗೋದು ತಪ್ಪೋಗತ್ತೆ. ಸೊ ಅವಾಗ ಅಲ್ಲಿ ಏನಾಗ್ತಾ ಇರತ್ತೆ ಅಂತ ಹೇಳಿದ್ರೆ, ಈ ಮೊಮ್ಮಗಳು ಹುಸೇನ್ ಸಾಬಿಯ ಮೊಮ್ಮಗಳ ಮದುವೆಯಲ್ಲಿ ಅಮಿತಾಭಾನುವನ್ನ ನೋಡಿರ್ತಕ್ಕಂಥ ಲಕ್ನೋದಿಂದ ಬಂದಿರತಕ್ಕಂಥ ಒಬ್ಬ ಮೊಹಮ್ಮದ್ ಗೌಸಾ ಅಂತ ಹೇಳಿ ಬಟ್ಟೆ ವ್ಯಾಪಾರಿ ಇವಳನ್ನ ನೋಡ್ತಾಳೆ. ನೋಡ್ಬಿಟ್ಟು ಇವನನ್ನ ಮದುವೆ ಆಗ್ಬೇಕು ಅಂತ ಹೇಳಿ ಹುಸೇನ್ ಸಾಬನನ್ನ ಒಪ್ಪಿಸ್ಕೊಂಡು
ಮದುವೆ ಆಗ್ಬೇಕು ಅಂತ ಹೇಳಿ ಮುಂದಾಗ್ತಾನೆ. ಸೊ ಮುಂದಾದ್ಮೇಲೆ ಮದುವೆ ಆಗೋಗುತ್ತೆ. ಇವಳು ಈ ಕಡೆ ಎಲ್ಲ ಶುಶ್ರೂಷೆಯನ್ನ ಮಾಡಿಸ್ಕೊಂಡು ಇನ್ನು ಇಷ್ಟೊಂದು ದಿನ ಆಗೋಯ್ತಲ್ಲಪ್ಪ, ಆಲ್ಮೋಸ್ಟ್ ಒಂದು ತಿಂಗಳು ಮೇಲೆ ಆಗೋಗಿರತ್ತೆ. ಇಷ್ಟೊತ್ತು ಆಗೋಯ್ತಲ್ಲ, ಒಂದು ತಿಂಗಳು ಬೇರೆ ಆಗೋಯ್ತಲ್ಲ, ಏನಾಗಿದೆಯೋ ನನ್ನ ಮೊಮ್ಮಗಳಿಗೆ ಅಂತ ಹೇಳಿ ಅವಳು ಹುಬ್ಬಳ್ಳಿಯಿಂದ ಎಲ್ಲಿಗೆ ಬರ್ತಾಳೆ, ಬೆಳಗಾವಿಗೆ ಬರ್ತಾಳೆ. ಬೆಳಗಾವಿಗೆ ಬಂದ ಮೇಲೆ ನೋಡ್ತಾಳೆ. ನೋಡಿದ ತಕ್ಷಣ ತನ್ನ ಮೊಮ್ಮಗಳಿಗೆ ನಿಖಾ ಆಗೋಗಿದೆ ಅಂತ ಹೇಳಿ ಗೊತ್ತಾಗಿದ ತಕ್ಷಣ ಅವಳು ಒಂದು ರೀತಿ ಆಗಿರತಕ್ಕಂತಹ ರೀತಿಯಲ್ಲಿ ಜೋರಾಗಿ ತನ್ನ ಹುಸೇನ್ ಸಾಬನ ಮುಂದೆ ಜೋರಾಗೆಲ್ಲ ಮಾತಾಡ್ತಾ ಹೋಗ್ತಾಳೆ. ಅವನಿಗೆ ಚೆನ್ನಾಗೆ ಬೈತಾಳೆ. ಬೈದ್ಮೇಲೆ ಮೊಹಮ್ಮದ್ ಗೋಸನ್ಗೂ ಕೂಡ ಕೆಲವೊಂದು ಮಾತುಗಳನ್ನು ಹೇಳ್ತಾಳೆ. ಅದೇ ಟೈಮ್ಗೆ ಹುಸೇನ್ ಸಾಬ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನೋಡು, ಈಗ ನಾವಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಂಥ ದೊಡ್ಡ ವ್ಯಾಪಾರಿ ಆಗಿರ್ತಕ್ಕಂಥ ಇವನು ಮೊಹಮ್ಮದ್ ಗೌಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸಿಕ್ಕಿ ಮದುವೆ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅದು ಅಲ್ಲದೆ ನಾವೆಲ್ಲವನ್ನ ಕೊಟ್ಟು ಮದುವೆ ಮಾಡಕ್ ಆಗ್ತಾ ಇತ್ತಾ? ಅವನೇ ಏನ್ ಮಾಡಿಯಾನೆ, ಸೀರೆ ತಂದೇನೆ, ಅರ್ಧ ತೊಲೆ ಬಂಗಾರವನ್ನು ಹಾಕಿಯಾನೆ, ಇದಕ್ಕಿಂತ ಬೇಕಾ? ಅಲ್ಲದೆ ಎಲ್ಲ ಕೂಡ ನೇರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅದ್ರ ಜೊತೆಗೆ ಹಿಮಾಂಬಿ, ನಿಮಗೆ ಮತ್ತೆ ನನ್ನ ಹೆಂಡತಿ ಅವ್ರಿಗೆಲ್ಲರಿಗೂ ಕೂಡ ಅವನು ಇಳಕಲಿಂದ ಸೀರೆಯನ್ನು ತಂದು ಕೊಟ್ಟಿದ್ದಾನೆ, ಇದಕ್ಕಿಂತ ಬೇಕಾ? ಸೊ ಅದಾದ್ಮೇಲೆ ಮದುವೆ ಆಗೋಗಿದೆ, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಸುಮ್ಮನಾಗ್ತಾರೆ. ಅದಾದ್ಮೇಲೆ ಅವಳು ಅಮಿತಾಬಾನು ಹತ್ರ ಬಂದು ಅಜ್ಜಿ ಹಿಮಾಂಬಿ ಮಾತಾಡ್ತಾಳೆ. ನಿನಗೇನು ಗೊತ್ತಾಗಿಲ್ವೇನೋ, ದಾಡಿ ಆಗಿತ್ತೆ ರಂಡೆ ಅಂತ ಹೇಳಿ ಅಜ್ಜಿ ಬರೋ ತನಕ ಲಗ್ನ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಬೇಕಾಗಿತ್ತು ತಾನೇ ನೀನು, ನಿನಗೆ ಗೊತ್ತಾಗ್ತಿರ್ಲಿಲ್ವ ಅವೆಲ್ಲ ಅಂತ ಹೇಳಿ ಹೇಳಿದ ತಕ್ಷಣ ಅಪ್ಪಾಜನ್ ಬಂದ್ಬಿಟ್ಟು ಹೇಳಿದ್ರು, ಆ ಅಜ್ಜಿನೇ ಹೇಳಿರೋದು ಮದುವೆ ಆಗು ಅಂತ ಹೇಳಿ. ಸೊ ಆ ತಕ್ಷಣಕ್ಕೆ ಅವಳು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಬಟ್ 15 ದಿನ ಅವನ ಜೊತೆ ನಲಗೋಗಿರ್ತಾಳೆ ಅವಳು. ಆ ಟೈಮ್ಗಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ನನಗೆ ಇರೋಕ್ಕಾಗ್ತಾ ಇಲ್ಲ, ನಾನು ಸತ್ತೋಗ್ಬಿಡ್ತೀನಿ, ಯಾರೋ ಕೊಟ್ಬಿಡು, ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ಬಟ್ ಅವಾಗ ಅವಳಿಗೆ ಕೋಪ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅವಳನ್ನ ಹುಬ್ಬಳ್ಳಿಗೆ ಕರ್ಕೊಂಬಂದ್ಬಿಟ್ಟು ಮಾತಾಡ್ತಾ ಹೋಗ್ತಾಳೆ. ಮಾತಾಡ್ತಾ ಹೋಗ್ಬೇಕಾದಾಗ ಊರಲ್ಲಿರ್ತಕ್ಕಂತಹ ಹುಬ್ಬಳ್ಳಿಯಲ್ಲಿ ಜನ ಎಲ್ಲ ಸೇರ್ಕೊಂಡು ಏನಕ್ಕೆ ಈ ಥರ ಆಯಿತು ಅಂತೆಲ್ಲ ವಿಚಾರಿಸ್ಕೊಳ್ತಾರೆ. ವಿಚಾರಿಸ್ಕೊಂಡ ಮೇಲೆ ಅವರ ಅಪ್ಪ ಲಕ್ಷ್ಮಿ ಅವರ ಅಪ್ಪ ಅಮ್ಮ ಬಂದೆಲ್ಲರೂ ಕೂಡ ಹೇಳ್ತಾರೆ, ಈಗ ಆಗೋಗಿದೆ, ಇದನ್ನು ತಪ್ಸೋಕ್ಕಾಗಲ್ಲ, ಮದುವೆ ಅಂತೂ ಆಗೋಗಿದೆ, ಅದನ್ನು ಮುರಿದು ಮತ್ತೆ ಬೇರೆ ಮದುವೆ ಅಂತೂ ಮಾಡೋಕ್ಕಾಗಲ್ಲ, ಈಗಿರ್ತಕ್ಕಂಥದ್ದನ್ನ ಒಪ್ಕೋಬೇಕಾಗತ್ತೆ ಅಂತ ಹೇಳಿದ್ಮೇಲೆ ಅವಳಿಗೆ ಒಂದು ರೀತಿ ಸಮಾಧಾನ ಆಗತ್ತೆ. ಸಮಾಧಾನ ಆದಮೇಲೆ ಅವನನ್ನು ಮನೆ ಕರೆಸ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಳೆ. ಅದಾದ್ಮೇಲೆ ಮೊಮ್ಮಗಳನ್ನ ಲಕ್ನೋ ಕಳಿಸ್ಬೇಕು ಅಂತ ಹೇಳಿ ಎಲ್ಲ ಬಟ್ಟೆ ಬರೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇರಬೇಕಾದಾಗ ಹುಸೇನ್ ಸಾಬಿಗೆ ಪತ್ರ ಬರೋದು. ಅವನು ಅಲ್ಲಿಂದ ಮೊಹಮ್ಮದ್ ಗೋಸ ಇಲ್ಲಿಗೆ ಬರ್ತಾನೆ. ಸೊ ಇಲ್ಲಿಗೆ ಬಂದು ಅತ್ತೆ ಮನೆಯಲ್ಲಿ ಒಂದು ತಿಂಗಳು ಇರ್ತಾನೆ, ಮಜಾ ಉಡಾಯಿಸ್ತಾನೆ, ಎಲ್ಲವೂ ಆಗ್ತದೆ. ಅದಾದ್ಮೇಲೆ ಏನ್ ಮಾಡ್ತಾನೆ, ಸೊ ನಾನು ವ್ಯಾಪಾರಕ್ಕೆ ಅಂತ ಹೇಳಿ ಮುಂಬೈ ಪುಣೆ ಕಡೆಗೆ ಹೋಗ್ಬೇಕಾಗಿದೆ, ಸೊ ಆದ್ರಿಂದ ಈ ತಕ್ಷಣಕ್ಕೆ ಅವಳನ್ನ ಕರ್ಕೊಂಡು ಹೋಗೋದಿಲ್ಲ, ಮುಂದಿನ ಸಲ ಬಂದಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಇವನು ಹೋದ್ಮೇಲೆ 6 ತಿಂಗಳಾಗತ್ತೆ. ಇಲ್ಲಿವರೆಗೂ ಕೂಡ ಅವನ ಸುದ್ದಿ ಸುಳಿವೇ ಇಲ್ಲ ಅಂತ ಹೇಳ್ಬಿಟ್ಟು ಇಮಾಂಬಿ ಏನು ಮಾಡ್ತಾಳೆ, ಹೋಗಿ ಹುಸೇನ್ ಸಾಬಿಯನ್ನ ಕೇಳ್ತಾರೆ. ಸೊ ಹುಸೇನ್ ಸಾಬಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಅವ್ನು ಲಕ್ನೋದಲ್ಲಿರೋದಂತೂ ಗೊತ್ತು, ಬಟ್ ಅವ್ನ ಮನೆ ಅಡ್ರೆಸ್ ಎಲ್ಲ ನನಗೆ ಗೊತ್ತಿಲ್ಲ. ಸೊ ಆದ್ರಿಂದ ಅವನು ಯಾವಾಗ ಈ ಕಡೆ ಬಂದೇ ಬರ್ತಾನೆ, ಎಲ್ಲೇ ಹೋದ್ರು ಅವನು ಇಲ್ಲಿಗೆ ಬರಲೇಬೇಕಾಗತ್ತೆ, ಬಂದೇ ಬರ್ತಾನೆ ಅಂತ ಹೇಳಿ ಹೇಳಿದ್ಮೇಲೆ ಅವ್ನು ಮತ್ತೆ ರಿಟರ್ನ್ ಇಲ್ಲಿಗೆ ಬರ್ತಾರೆ. ಸೊ ಅದಾದ್ಮೇಲೆ ಮೊಹಮ್ಮದ್ ಗೌಸ ಮತ್ತೆ ಬರ್ತಾನೆ. ಬಂದ ಮೇಲೆ ಅಗೈನ್ ಅದೇ ಥರ 1 ತಿಂಗಳು ಅಮಿತಾಬಾನು ಜೊತೆ ಇರ್ತಾನೆ. ಅಷ್ಟೊತ್ತಿಗಾಗಲೇ 3 ತಿಂಗಳು ಗರ್ಭಿಣಿಯಾಗಿರ್ತಕ್ಕಂಥವಳು ಮಗುವಿನ ತಾಯಿ ಕೂಡ ಆಗಿರ್ತಾಳೆ. ಅದು ಮಗುಗೆ ಹೆಂಡತಿಗೆ ಮಗುಗೆ ಏನೇನು ಬೇಕಾಗಿತ್ತು ಅದೆಲ್ಲವನ್ನ ತಂದು ಇಟ್ಟು ಮತ್ತೆ ಎಗೈನ್ ಒಂದು 3-4 ದಿನ ಅಥವಾ 1 ವಾರ ಇದ್ಬಿಟ್ಟು ಮತ್ತೆ ಆ ಕಡೆಗೆ ಹೊರಟಾದ್ಮೇಲೆ ಇಬ್ರು ಕೂಡ ಮತ್ತೆ ಏನು ಯೋಚನೆ ಮಾಡ್ತಾರೆ, ಯಾವ ಕಡೆ ಇನ್ಯಾವಾಗ ಬರ್ತಾನೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಇವಳಾಗಲೇ ಹಿಮಾಂಬಿಗೆ ಇನ್ನೂ ಕೂಡ ಏಜ್ ಆಗೋಗಿರುತ್ತೆ. ಸೊ ಏಜ್ ಆಗಿರೋದ್ರಿಂದ ಮನೆ ಕೆಲಸವನ್ನ ಬಿಟ್ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಳೆ, ಪ್ಯಾಸೆಂಜರ್ ಟ್ರೈನ್ಗಳನ್ನು ಹತ್ಕೊಂಡೋಗಿ ಆ ಸುತ್ತಮುತ್ತ ಇರ್ತಕ್ಕಂಥ ಕಾಡುಗಳ ಹತ್ರ ಹೋಗಿ ಅಲ್ಲಿ ಸೌದೆಗಳನ್ನು ಆಯ್ಕೊಂಬಂದು ಕಳ್ಳತನದಿಂದ ಆಯ್ಕೊಂಬಂದು ಬೇರೆಯವ್ರಿಗೆ ಅದನ್ನ ಮಾರಾಟ ಮಾಡೋದ್ರ ಮೂಲಕ ₹1, ₹2, ₹3, ಹೆಚ್ಚಂದ್ರೆ ₹3 ಸಂಪಾದನೆಯನ್ನು ಅವಳು ಮಾಡ್ತಾ ಇದ್ಲು. ಇದರಲ್ಲೇ ಅವರು ಅರೆ ಹೊಟ್ಟೆಯನ್ನ ಉಣ್ಬೇಕಾಗ್ತಾ ಇತ್ತು. ಸೊ ಇಂಥ ಟೈಮಲ್ಲಿ ಮತ್ತೆ 3 ವರ್ಷ ಆಯಿತು. ಅದಾದ್ಮೇಲೆ ಸೀಸನ್ಗೆ ಅಂದರೆ ಕರೆಕ್ಟಾಗಿ ರಜಾ ಅನ್ನೋದು ಯಾವಾಗ ಬರುತ್ತಲ್ಲ ಬೇಸಿಗೆ, ಆ ಟೈಮಿಗೆ ಅವನು ಮತ್ತೆ ಬಂದ. ಸೊ ಬಂದಮೇಲೆ ಇವಾಗ ಮತ್ತೆ ಎಲ್ಲವೂ ಕೂಡ ನೋಡ್ಕೊಂಡಿದ್ದು, ಅವನಿಗೆ ಆದರ ಉಪಚಾರ ಎಲ್ಲ ಮಾಡಿದ್ದಾಯ್ತು, ಇನ್ನು ಹೋಗಿ ಅಂತ ಹೇಳಿದಾಗ ಅವಾಗ ಅಜ್ಜಿ ಮತ್ತೆ ಕೇಳ್ತಾಳೆ, ನನ್ನ ಮೊಮ್ಮಗಳನ್ನ ಕರ್ಕೊಂಡು ಹೋಗಲ್ಲ ಅಂತ ಹೇಳಿ. ಇಲ್ಲ ಅದಕ್ಕೇನೋ ಒಂದು ಹಾರಿಕೆ ಉತ್ತರ ಕೊಡೋಕೆ ಹೋಗ್ತಾನೆ. ಆವಾಗ ಪಟ್ಟು ಬಿಡದಲ್ಲಿ ಅವಳು ಮತ್ತೆ ಇಮಾಂಬಿ ಕೇಳ್ತಾಳೆ ಯಾಕೆ ಅಂತ ಹೇಳಿ. ಆವಾಗ ಅವನು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಲಕ್ನೋದಲ್ಲಿ ನನಗೀಗಾಗ ಆಲ್ರೆಡಿ ಒಂದು ಮದುವೆ ಆಗೋಗಿದೆ, ಮದುವೆ ಆಗಿರ್ತಕ್ಕಂಥ ಹೆಣ್ಣಿದಾಳಲ್ಲ ನನ್ನ ಹೆಂಡತಿ, ಅವರ ಅಣ್ಣಂದ್ರು, ನೀನೇನಾದ್ರೂ 2ನೇ ಮದುವೆ ಮಾಡ್ಕೊಂಬಂದ್ರೆ ಅವಳನ್ನು ಮತ್ತು ಅವ್ರ ಸಂಬಂಧಿಕರನ್ನು ಬಿಡೋದಿಲ್ಲ, ಸಾಯಿಸ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಕರ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಸೊ ನಾನೇ ಇಲ್ಲಿಗೆ ಬಂದು ಹೋಗಿ ಮಾಡ್ತಾ ಇರ್ತೀನಲ್ವಾ ಅಂತ ಹೇಳಿ ಅವನು ಹೇಳಿರ್ತಾನೆ. ಸೊ ಖರ್ಚಿಗೆ ಹಣ ಬೇಕಲ್ವಾ, ಸೊ ನಾನು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮತ್ತೆ ಅವನು ಹೊರಡ್ತಾರೆ. ಅದಾದ್ಮೇಲೆ ಮತ್ತೆ ಅವನ ಬಗ್ಗೆ ಇಮಾಂಬಿ ಬೈಕೊಳ್ಳೋದು ಮುಂದುವರಿತಾನೆ ಇರುತ್ತೆ. ಸೊ ಇದೆಲ್ಲವನ್ನ ನೋಡಿರ್ತಕ್ಕಂಥ ಲಕ್ಷ್ಮಿ
ಅವಳು ಯಾವಾಗ ರಜಾ ಇದ್ದಾಗ ಮನೆಗೆ ಬರ್ತಾಳೋ ಆ ಟೈಮಲ್ಲಿ ಇವ್ನು ಮೊಹಮ್ಮದ್ ಗೌಸ ಬಂದು ಒಂದು 15-20 ದಿನ ಇದ್ದು ಹೋಗ್ತಾ ಇರ್ತಕ್ಕಂಥ ರೀತಿಯನ್ನು ಅವನು ನೋಡ್ಕೊಂಡು ಹೋಗಿರ್ತಾನೆ. ಅವನು ಬಂದಾಗ ಬೀಡಿ ಸೇದೋದಾಗ್ಲಿ, ತಂಬಾಕು ಹಾಕೋದಾಗ್ಲಿ, ಸರಾಯಿ ಕುಡಿಯೋದಾಗ್ಲಿ ಇದೆಲ್ಲವನ್ನು ನೋಡ್ತಾ ಇರ್ತಾಳೆ. ಅದ್ರ ಜೊತೆಗೆ ಅವನು ಬಂದು ನಮ್ಮ ಅಪ್ಪ ಅಮ್ಮನಿಗೆ ಸಲಾಂ ಹೊಡೆದು ಕೂಡ ಹೋಗ್ತಾ ಇರ್ತಾನೆ. ಅವ್ನು ಬಂದು ಹೋಗಾದ ತಕ್ಷಣಕ್ಕೆ ಇವಳು ಬಸರಾಗಿರ್ತಾಳೆ. ಸೊ ಇದರಿಂದ ಏನಾಗ್ತಾ ಇದೆ, ಅಮಿತಾ ಬಾನು ಬೆಳೀತಾ ಇದ್ದ ಹಾಗೆ ಮಕ್ಕಳು ಕೂಡ ಜಾಸ್ತಿ ಹೋಗ್ತಾ ಇದ್ವು. ಅವಳ ಹಿರಿ ಮಗಳನ್ನ ಅವ್ರಿಗೆ ಗೊತ್ತಿರ್ತಕ್ಕಂಥ ಅವರ ತಮ್ಮ ಜನರೇ ಆಗಿರ್ತಕ್ಕಂಥ ಡಾಕ್ಟರ್ ಮನೆಯಲ್ಲಿ ಒಂದು ಮನೆ ಕೆಲಸಕ್ಕೆ ಅಂತ ಹೇಳಿ ಬಿಟ್ಟಿರ್ತಾಳೆ. ಆಕೆ ಮತ್ತೆ ಇನ್ನೇನು ಹಣ ಕೊಡದಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಸಂಸಾರವನ್ನು ತಾವೇ ಸಾಕ್ಕೊಳ್ಬೇಕು ಅಂತ ಹೇಳಿ ಇದ್ದಿದ್ರಲ್ಲೇನೋ ಹೇಳ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಲಕ್ಷ್ಮಿ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಚರ್ಚಾ ಸ್ಪರ್ಧೆಯಲ್ಲಿ ಭಾಷಣಗಳನ್ನು ಮಾಡೋದಾಗ್ಲಿ ಇವೆಲ್ಲವನ್ನ ಮಾಡ್ತಾ ಇರ್ತಾಳೆ. ಹಾಗೆ ಅಮಿತಾ ಬಾನುವಿನ ಬಾಳಿನ ಬಗ್ಗೆಯೂ ಕೂಡ ಅವಳು ಮಾತಾಡೋದಕ್ಕೆ ಮುಂದಾಗ್ತಾ ಹೋಗ್ತಿರ್ತಾಳೆ. ಅಮಿತಾ ಬಾನು ಕೇಳ್ತಾಳೆ, ನೀನ್ ಯಾಕೆ ಆತನನ್ನು ಸೇರಿಸ್ಕೊಳ್ತೀಯ? ಹೆಂಡತಿ ಮಕ್ಕಳು ಅನ್ನೋ ತನ್ನ ಕರ್ತವ್ಯನ ತಿಳ್ಕೊಂಡೇ ಇರ್ತಕ್ಕಂಥ ಗಂಡನನ್ನ ಬೆಂಕಿಯಾಗಿ ಸುಡಬಾರ್ದಾ? ಬಂದಾಗ ಅವನ್ನ ಆಚೆ ಹಾಕ್ಬಾರ್ದಾ? ಅವನಿಗೇನು ನೀನ್ ಸಹಾಯ ಮಾಡ್ಬೇಕಾಗಿಲ್ಲ, ಅವನಿಗೆ ಇಲ್ಲಿ ಬಂದು ಎಲ್ಲ ಲಾಭವನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಬಟ್ ನಿಮ್ಗೇನ್ ಸಿಗ್ತಾ ಇದೆ? ಪ್ರತಿ ಸಲ ಅವಳು ಲಕ್ಷ್ಮಿ ಅಲ್ಲಿಗೆ ಬಂದಾಗ ಈ ಮಾತನ್ನ ಹೇಳಿನೇ ಹೋಗ್ತಾ ಇರ್ತಾಳೆ. ಅಂತ ನೀಚ ಗಂಡನನ್ನ ದೂರ ಮಾಡು, ನೀನ್ ಯಾಕೆ ಅವನನ್ನ ಬಂದಾಗ ಎಲ್ಲ ನೋಡ್ಕೊಳ್ತೀಯ ಅಂತ ಹೇಳಿ ಹೇಳ್ತಾ ಇರ್ಬೇಕಾದಾಗ ಅಮಿತಾ ಬಾನು ಮತ್ತೆ ಇಮಾಂಬಿ ಇವ್ರ ಮನೇಲಿರ್ತಕ್ಕಂಥದ್ದು ಅಥವಾ ಇವಳ ಕೆಲವೊಂದು ಬಟ್ಟೆಗಳನ್ನ ಇಸ್ಕೊಂಡು ತಮ್ಮ ಮನೆಗೆ ಹೋಗ್ತಾ ಇರ್ತಾರೆ. ಬಟ್ ಅವಳು ಲಕ್ಷ್ಮಿ ಏನೇ ಹೇಳಿದ್ರು ಕೂಡ ಅಮಿತಾ ಬಾನು ಏನೂ ಮಾತಾಡದಲ್ಲೇ ಮುಖವನ್ನ ಕೆಳಗೆ ಮಾಡ್ಕೊಂಡು ಇರ್ತಾಳೆ. ಇದೊಂದು ರೀತಿಯಾಗಿರ್ತಕ್ಕಂಥ ಅಮಿತಾ ಬಾನು ಮತ್ತು ಮೊಹಮ್ಮದ್ ಗೌಸಫ್ ದಂಪತಿಗಳ ವಿಚಾರ ಇಲ್ಲಿ.